ನಮ್ಮ ಪ್ರಿಂಟ್ ಕಾಲ ಆಯ್ತು ಅವಾಗ. ಒಂದು ಪ್ರಿಂಟ್ ಓಡಿಸ್ಬಿಡ್ತಾ ಇದ್ರಿ, ಒಂದು 50-60 ಥಿಯೇಟರ್ ಹೊಡೋದು, ಹೊಡಿ ಹೊಡಿ ಸಾಂಗ್ ಯಾವ್ದೋ ಒಂದು ಕಟ್ಟಾಗ್ಬಿಡೋದು. ಆ ಸಾಂಗ್ ಎತ್ತಿಕ್ಬಿಟ್ಟು 50 ಪೈಸಾ ಅಲ್ಲ 40 ಪೈಸಾ ಸಾಂಗ್ ಇಲ್ಲ ಅಂತ ಹೇಳಾಗ್ತಾ ಇದ್ರಿ. 19 ವರ್ಷ ಅವ್ರಿಗೆ ಯಾವ ಪಿಕ್ಚರ್ ಕೈ ಹಿಡಿಲ್ಲ. ನಾನ್ ಮಡ್ರಾಸಿಂದ ಬಂದ್ರೆ ಇಲ್ಲಿ ಸುಬ್ರಹ್ಮಣ್ಯ ನಗರ ಇರೋರು ಕರ್ಕೊಂಡ್ ಬಿಡ್ತಾ ಇದ್ದಾರೆ. ಬಾರು ಟ್ರೈನಲ್ಲಿ ಬರ್ತದೆ ದುಡ್ಡು ಅಂತ ಇದೆ. ಹಂಗೆ ಆಪ್ತ ಮಿತ್ರ ಬಂತು, ಎಲ್ಲಾ ಡಿಸ್ಟ್ರಿಬ್ಯೂಟರ್ ಅಡ್ವಾನ್ಸ್ ಕೊಟ್ಟು ಯಾರು ತಗೊಳ್ಳಿಲ್ಲ. ಫಸ್ಟ್ ದಿವಸ ನೋಡಿದ್ರೆ ಕಲೆಕ್ಷನ್ ಇಲ್ಲ, 2ನೇ ದಿವಸ ಜನ ಇಲ್ಲ, 3ನೇ ದಿವಸ ಜನ ಇಲ್ಲ. ಮಂಗಳವಾರ ನೋಡ್ತೀವಿ, ಎಲ್ಲಾ ಕಡೆ ಫುಲ್ಲು. 2ನೇ ವಾರ ಫುಲ್ಲು. 1 ವರ್ಷ ಹೋಯ್ತು, 45 ಕೋಟಿ ಬಂತು. ಅವಳೇ ಕಾಂಚನ. ಅವ್ರಿಗೆ ಕಾಂಚನ ಚೆನ್ನಾಗಿ ಅರ್ಧ ಬರ್ಲಿ. 18 ಸಿನಿಮಾ ಮಾಡೋದು ಏನ್ ಸುಮ್ನೆ ಇಲ್ಲ. 180 ಮದುವೆ ಮಾಡ್ದಂಗೆ 18 ಸಿನಿಮಾ ಮಾಡಿದ್ದಾರೆ. ಒಂದು ಸಿನಿಮಾ ಒಂದ್ 10-15 ಮದುವೆ ಮಾಡ್ದಂಗೆ ಇರುತ್ತೆ. ಆ ತರ ಜನಕ್ಕೆ ಊಟ, ತಿಂಡಿ, ಕಾಫಿ, ಅವಾಗ ಬರೋದ್ ದುಡ್ಡು, ಕನ್ವೆನ್ಸ್, ಅವ್ರ ಬಟ್ಟೆ, ವೇಷಭೂಷಣ, ಮೇಕಪ್. ಒಂದು ಮದುವೆ ಮೇಕಪ್ ಮಾಡಕ್ಕೆ ಸುಸ್ತಾಗ್ಬಿಡ್ತೀವಿ ನಾವು, ಮೇಕಪ್ ಕರ್ಕೊಂಡ್ಬಂದಿ. ಇವ್ರು ಆತರ 18 ಪಿಕ್ಚರ್ ಮಾಡಿದ್ದಾರೆ. ಅವ್ರಿಗೆ ಕಲಾದೇವಿ ಎಲ್ಲ ಕೌಂಟ್ ಮಾಡಿ ಒಟ್ಟಿಗೆ ಬರ್ತದೆ. ಈಗ ಇಂಡಸ್ಟ್ರಿ ಒಂದ್ 2-3 ತಿಂಗಳಿಂದ ನಮ್ ಕನ್ನಡ ಚಿತ್ರೋದ್ಯಮಕ್ಕೆ ಒಂದ್ ಸ್ವಲ್ಪ ಯಾವುದೋ ಒಂದು ಅಂಶ ಬಂದಿದೆ. ಇದು ಅವಾಗ ಮಾಮೂಲು. ನಾನು 76ನೇ ಇಸ್ವಿಯಿಂದ ಇಂಡಸ್ಟ್ರಿಲಿ ಇದೀನಿ. ಈ ತರ ಆಗುತ್ತೆ ಅವಾಗ ಈ ಕರೋನಾ ಅವೆಲ್ಲ ಬಂದಂಗೆ. ಬಟ್ ನಾವು ಭರವಸೆ ಕಳ್ಕೊಂಡಿರ ವೈಟ್ ಮಾಡಿ. ಇವ್ ನೋಡಿ, ನಮ್ ಕಾಲದಲ್ಲಿ ಬರೀ ಥಿಯೇಟ್ರಲ್ಲೇ ದುಡ್ಡು ಬರ್ತಾ ಇತ್ತು. ನಾವು ಥಿಯೇಟರ್ನೇ ದೇವಸ್ಥಾನ ಅಂತ ಥಿಯೇಟರ್ ಕೈ ಮುಗಿತಾ ಇದ್ವಿ. ಇಲ್ಲಪ್ಪ ದೇವಸ್ಥಾನ ಕಾಣ್ತಾ ಇಲ್ಲ ಅಂದ್ರೆ, ಇಲ್ಲಪ್ಪ ಥಿಯೇಟರ್ ದೇವಸ್ಥಾನ, ನಾವು ಸಿನಿಮಾದವರು ಅಂತ ಇದ್ವಿ. ಆಮೇಲೆ ಹಂಗೆ ಆಡಿಯೋ ಶುರುವಾಯ್ತು. ಆಡಿಯೋ ಸ್ವಲ್ಪ ದುಡ್ಡು ಬಂತು. ಆಮೇಲೆ ಈ ಟಿವಿ ಹಾಕೋದು, ಟಿವಿ ಬಂತು. ಆಮೇಲೆ ಅದಕ್ಕೆ ಅದು ಇದ್ರಲ್ಲಿ ಹಾಕೋರು ಮಧ್ಯದಲ್ಲಿ ಡೆಲ್ಲಿಲಿ. ಆವಾಗ ಸ್ವಲ್ಪ ದುಡ್ಡು ಬರಕ್ ಶುರುವಾಯ್ತು. ಆಮೇಲೆ ವಿಡಿಯೋದು ಅವೆಲ್ಲ ಈ ತರ ಒಂದೊಂದೇ ಬಂತು. ಆಮೇಲೆ ಈಗ ನೋಡ್ತೀರಿ, ಆ ಸ್ಯಾಟಲೈಟು, ಮೊಬೈಲು, OTT ಬೇಜಾನ್ ದುಡ್ಡು ಬರ್ತದೆ. ಬಟ್ ಆಗ ನಾವೆಲ್ಲ ಕಳ್ಕೊಂಡ್ಬಿಟ್ರಿ, ಆ ರೇಟ್ಸ್ ಎಲ್ಲ ಕೊಟ್ಬಿಟ್ಟಿದ್ರಿ. ಅದಕ್ಕೆ ಪ್ರೊಡ್ಯೂಸರ್ಸ್ಗೆ ಒಂದು ಕಿವಿ ಮಾತು ಏನ್ ಹೇಳ್ತೀವಿ ಅಂದ್ರೆ, ಒಂದೊಂದೇ ಕೊಡಿ, ಒಂದೊಂದು ಇಟ್ಕೊಂಡಿರಿ, ಒಂದ್ ಲಾಕ್ ಮಾಡ್ಕೊಳ್ಳಿ. ಯಾವಾಗ ಏನು ಬರುತ್ತೆ ಹೇಳಕ್ಕಾಗಲ್ಲ. ಆಮೇಲೆ ಇದು ಟೆಂಪರರಿ. ಇದು ಎಲ್ಲಾ ಪಿಕ್ಚರ್ಗಳು ನೋಡಿ, ಆ ಕಾಲದಲ್ಲಿ ನಮ್ಮ ಒಂದು ಮೊಟ್ಟೆಯ ಕತೆ ಅಂತ ಅತಿ ಕಮ್ಮಿ ಬಡ್ಜೆಟ್ ಕೋಟ್ಯಾಂತರ ರೂಪಾಯಿ ವ್ಯಾಪಾರ ಆಯ್ತು. ನಮ್ ಕಾಲದಲ್ಲಿ ರಣಜಿತ ಅಂತ ನಮ್ KV ಜಯರಾಮ್ ಮಾಡೋರು. ಚಿಕ್ಕ ಪಿಕ್ಚರ್ಗಳು ಗೆದ್ದಿದೆ. ಬರೀ ದೊಡ್ಡ ಪಿಕ್ಚರ್ ಉದ್ಯಮ ಉಳಿದಿಲ್ಲ. ಚಿಕ್ಕ ಪಿಕ್ಚರ್ಗಳಿಂದ ಉದ್ಯಮ ಉಳಿತದೆ, ಸ್ವಲ್ಪ ಪೇಷನ್ಸ್ ಅಲ್ಲಿ. ಆಮೇಲೆ ಜನ ಬರ್ತಿಲ್ಲ ಅಂತ ನಾವು ಇದ್ ಮಾಡಕ್ಕಾಗಲ್ಲ, ಬರ್ತಾರೆ ಜನ. ಮೊದ್ಲಿಗಿಂತ ಜನ ಸಿನಿಮಾ ನೋಡ್ತಾವ್ರೆ. ಬಟ್ ಎಲ್ಲಿ ನೋಡ್ತಾವ್ರೆ? OTTಲಿ, ಮೊಬೈಲಲ್ಲಿ. ಆಮೇಲೆ ಜನ ಹೆಂಗ್ ಗೊತ್ತಾ, ಸ್ವಲ್ಪ ದಿವಸ ಒಂದ್ರಿಂದ ಬಿಡ್ತಾರೆ, ಆಮೇಲೆ ಅದನ್ನ ಬಿಡ್ಬಿಡ್ತಾರೆ. ಅದು ಒಂದ್ ಕಾಲ ಬಿಡ್ತದೆ ನೋಡಿ, ಮೊಬೈಲಲ್ಲಿ ನೋಡಲ್ಲ, ಬೇಜಾರಾಗ್ಬಿಡ್ತಾರೆ. ಆವಾಗ ತಿರ್ಗಾ ಥಿಯೇಟರ್ಗೆ ಬರ್ತಾರೆ. ಈಗಲೂ ಚೆನ್ನಾಗಿ ಟಾಕ್ ಬಂದ್ಮೇಲೆ ಥಿಯೇಟರ್ಗೆ ಬರ್ತಾರೆ. ಆವಾಗ ನಮ್ಗೆ 60 ಪೈಸಾ ಕೊಟ್ಬಿಟ್ರೆ, 50 ಪೈಸಾ ಕೊಟ್ಬಿಟ್ರೆ ಪಿಕ್ಚರು. ಇವತ್ತು 500 ರೂಪಾಯಿ ಬೇಕು ಒಂದ್ ಪಿಕ್ಚರ್ಗೆ. ಹಂಗೆ ಎಲ್ಲಾ ಕಾಲ ಬರ್ತದೆ. ನಮ್ ನಾಗರಾಜ್ಗೆ ಒಳ್ಳೇದಾಗಲಿ. ವೇದಿಕೆ ಮೇಲೆ ಇರೋರೆಲ್ರು ನಮ್ಗೆ, ನಮ್ಮ ಬಜರಂಗಮಣಿ ಅಣ್ಣ ಅವರೆಲ್ಲ ಚೆನ್ನಾಗಿ ಇದ್ ಮಾಡ್ಯಾರ. ಹೀರೋ ಅವರು ಇನ್ನ ಇದಾಗ್ಲಿ, ಅವ್ರ 10 ಪಿಕ್ಚರ್ ಮಾಡಿ ಅವ್ರಿಗೆ ಒಳ್ಳೇದಾಗ್ಲಿ. ಹೀರೋಯಿನ್ ಅವ್ರಿಗೆ ಕಡೆ ಎಲ್ಲ ಇದಾರೆ ಎಲ್ಲ. ಆಮೇಲೆ ನಾವೆಲ್ಲ 40 ವರ್ಷದ ಗೆಳೆಯರು, ನಮ್ಮ ಏಡುಕೊಂಡ ಸ್ವಾಮಿ ಜೊತೆಗಿದ್ದಾರೆ. ಒಂದು ಬಲ ನಮ್ಗೆ ಇವರೆಲ್ಲ. ನಾವೆಲ್ಲ ಆ ಕಾಲದಲ್ಲೆಲ್ಲ ಒಂದು 50 ಪೈಸಾ ಟಿಕೆಟ್ ಅವರು. ನಮ್ಮ ಪ್ರಿಂಟ್ ಕಾಲ ಆಯ್ತು ಅವಾಗ. ಒಂದು ಪ್ರಿಂಟ್ ಓಡಿಸ್ಬಿಡ್ತಾ ಇದ್ರಿ, ಒಂದು 50-60 ಥಿಯೇಟರ್ ಹೊಡೋದು, ಹೊಡಿ ಸಾಂಗ್ ಯಾವ್ದೋ ಒಂದು ಕಟ್ಟಾಗ್ಬಿಡೋದು. ಆ ಸಾಂಗ್ ಎತ್ತಿಕ್ಬಿಟ್ಟು 50 ಪೈಸಾ ಅಲ್ಲ 40 ಪೈಸಾ ಸಾಂಗ್ ಇಲ್ಲ ಅಂತ ಹೇಳಾಗ್ತಾ ಇದ್ರಿ. ಇವಾಗ ಅದು ದುಡ್ಡುಗಳು ಬಂದ್ಬಿಟ್ಟಿದೆ. ಬಟ್ ಸಿನಿಮಾಗೆ ಸಾವಿಲ್ಲ. ಸಿನಿಮಾ ಬೇಕೇ ಬೇಕು ಮನುಷ್ಯನ್ಗೆ. ಅತಿ ಕಮ್ಮಿ ಟೈಮ್ ಅಲ್ಲಿ, ಕಮ್ಮಿ ದುಡ್ಡಲ್ಲಿ ರಿಲೀಫ್ ಕೊಡೋದು ಸಿನಿಮಾನೇ. ತಿರ್ಗಾ ಎದ್ದೇಳ್ತದೆ, ಅದಕ್ಕೂ ಮೈ ಕೊಡೋಕೊಂಡ್ ಬರ್ತದೆ. ನಾವು ವೆಯ್ಟ್ ಮಾಡೋಣ. ಬಟ್ ನಮ್ ಪ್ರಯತ್ನ ನಾವು ಮಾಡೋಣ. ಇದಕ್ಕೆ ಸಾಕ್ಷಿ ಸುಮಾರು ಜನ. ಎಕ್ಸಾಂಪಲ್ ನಮ್ ದ್ವಾರಕೀಶ್ ಅವರು
19 ವರ್ಷ ಅವ್ರಿಗೆ ಯಾವ ಪಿಕ್ಚರ್ ಕೈ ಹಿಡಿಲ್ಲ. ನಾನ್ ಮಡ್ರಾಸಿಂದ ಬಂದ್ರೆ ಇಲ್ಲಿ ಸುಬ್ರಹ್ಮಣ್ಯ ನಗರ ಇರೋರು ಕರ್ಕೊಂಡ್ ಬಿಡ್ತಾ ಇದ್ದಾರೆ. ಬಾರು ಟ್ರೈನಲ್ಲಿ ಬರ್ತದೆ ದುಡ್ಡು ಅಂದ್ರು. ಅಯ್ಯೋ ಬಾಣ, ನೀವು ಆಟಕ್ಕೆ ದುಡ್ಡು ಇಲ್ಲ, ನೀವು ಒಳ್ಳೆ ಪಾಟಿಗೆ ಇದ್ ಮಾಡ್ತೀವಿ ಅಂತ ಅವ್ನು ಬೈಕೊಂಬತ್ತಾ ಇದೆ. ಏನೋ ಗುಣತ್ಯ ಅನ್ನೋರು. ನೋಡು ಟ್ರೈನಲ್ಲಿ ಬರ್ತದೆ ಏನು ಆಯ್ತಣ್ಣ ಬಾಣ ಅಂತ ಇದೆ. ಹಂಗೆ ಆಪ್ತ ಮಿತ್ರ ಬಂತು, ಎಲ್ಲಾ ಡಿಸ್ಟ್ರಿಬ್ಯೂಟರ್ ಅಡ್ವಾನ್ಸ್ ಕೊಟ್ಟು ಯಾರು ತಗೊಂಡಿಲ್ಲ. ಫಸ್ಟ್ ದಿವಸ ನೋಡಿದ್ರೆ ಕಲೆಕ್ಷನ್ ಇಲ್ಲ, 2ನೇ ದಿವಸ ಜನ ಇಲ್ಲ, 3ನೇ ದಿವಸ ಜನ ಇಲ್ಲ. ಮಂಗಳವಾರ ನೋಡ್ತೀವಿ ಎಲ್ಲಾ ಕಡೆ ಫುಲ್ಲು, 2ನೇ ವಾರ ಫುಲ್ಲು. 1 ವರ್ಷ ಹೋಯ್ತು, 45 ಕೋಟಿ ಬಂತು. ಹೇಳಲಿಲ್ಲೇನು ಟ್ರೈನಲ್ಲಿ ಬರ್ತದೆ ಅಂತ. 45 ಕೋಟಿ ಹೆಂಗೆ ಮಗ ಎಣ್ಸಕ್ ಬರ್ತದೇನೋ, ಮಿಷಿನ್ ಸಾಲಲ್ಲ ಕಣೋ ಅನ್ನೋರು. ಹಂಗೆ ಎಲ್ಲಾ ನೋಡಿದೀವಿ ಈ ಸಿನಿಮಾ ರಂಗದಲ್ಲಿ. ಅಂದ್ರೆ ಕತ್ಲಾದ್ಮೇಲೆ ಬೆಳಕು ಬಂದಂಗೆ ಎಲ್ಲದಕ್ಕೂ ಆ ತರ ಬರ್ತದೆ. ಸಿನಿಮಾ ಮೈ ಕೊಡ್ಕೊಂಡು ನಿಂತದೆ. 18 ಸಿನಿಮಾ ಮಾಡಿ ನಾಗರಾಜ್ ಅವ್ರಿಗೆ ನಾವು ಅವ್ರಿಗೆಲ್ಲ ಒಂದು ಇದ್ ಮಾಡ್ಬೇಕು. ಈಗ ನಮ್ಮ ಚೇಂಬರ್ ಅಲ್ಲಿ ಹಲವಾರು ಇದ್ ಮಾಡ್ಕೊಂಡು ಈ ವರ್ಷ ಇದ್ ಮಾಡ್ತಾ ಇದ್ರಿ. ಸಾಧಕರಿಗೆಲ್ಲ ಒಂದು ಗುರುತಿಸಿ ಅವ್ರಿಗೆ ಆ ಒಂದು ಪ್ರೋತ್ಸಾಹ ಕೊಟ್ಟಾಗ ಇನ್ನೂ ಒಂದು 15 ಪಿಕ್ಚರ್ ಮಾಡೋ ಉತ್ಸಾಹ ಸಿಗ್ತದೆ. ಉದ್ಯಮ ಉಳಿತದೆ, 100 ಜನ ಊಟ ಮಾಡ್ತಾರೆ, ಇಂಡಸ್ಟ್ರಿ ಬೆಳೀತದೆ. ನೋಡಿ ಮೊನ್ನೆ ನಮ್ಮ ವಿಧಾನಸೌಧದಲ್ಲಿ ಫಂಕ್ಷನ್ ಆದಾಗ ಇವರು ಹೇಳಿದ್ರು, ನಮ್ಮ ಮನೆ ಉಪಮಂತ್ರಿಗಳು, 18% ನಮ್ಮ ರಾಷ್ಟ್ರದಲ್ಲಿ ಜನಸಂಖ್ಯೆ ಸಿನಿಮಾ ಮೇಲೆ ಡಿಪೆಂಡ್ ಆಗಿದ್ದಾರೆ, ಅದರಿಂದ ಊಟ ಮಾಡ್ತಾ ಇದ್ದಾರೆ. 100ಕ್ಕೆ 18 ಜನ ಅಂದ್ರೆ ನಾವೆಷ್ಟು ಪಾರ್ಟ್ ಲೆಕ್ಕ ಹಾಕೊಳ್ಳಿ. ಕಾಲು ಪಾರ್ಟ್ ಅಲ್ಲಿ ಅಂದ್ರೆ ನಮ್ದು ಇದಿದೆ ಸಿನಿಮಾಗೆ. ನಾವು ಅದನ್ನ ಗುರ್ತಿಸ್ಕೊಂಡು ಅದನ್ನ ಬೆಳಗಿಸಿ ಸಹಕಾರ ಕೊಡ್ಬೇಕು. ಆಮೇಲೆ ಫಸ್ಟ್ ಒಂದೇನಂದ್ರೆ ನಾವು ಸಿನಿಮಾ ಬಿಟ್ಕೊಡ್ಬಾರ್ದು. ನಾವು ಸಿನಿಮಾ ಒಂದ್ ಜಾತಿ, ರಾಜ್ಕುಮಾರ್ ಅವ್ರು ಹೇಳ್ತಾ ಇದ್ರು, ನಮ್ಮ ಅಣ್ಣವರು, ಒಂದ್ ಜಾತಿ ಒಂದ್ ಗಡ್ಡೆಯವ್ರು ನಾವು ಅಂತ ಸಿನಿಮಾದವರು. ಹಂಗೆ ನಮ್ಮಲ್ಲಿ ಸ್ವಲ್ಪ ಒಗ್ಗಟ್ಟಿತಿ. ಈಗ ಮೊನ್ನೆ ನಾವು ಚರ್ಚೆ ಎಲ್ಲ ಮಾಡಿದ್ವಿ, ಪ್ರೊಡ್ಯೂಸರ್ಸ್ ಕರೆದ್ವಿ. ಈಗ ನೆಕ್ಸ್ಟ್ ಡಿಸ್ಟ್ರಿಬ್ಯೂಟರ್, ಎಕ್ಸಿಬಿಟರ್, ಟೆಕ್ನಿಷಿಯನ್ಸ್ ಕರೆದು ಚರ್ಚೆ ಮಾಡ್ತೀವಿ. ತೀರ್ಮಾನ ಮೇಲೆತ್ತಕ್ಕೆ ಇದ್ ಮಾಡ್ತೀವಿ. ಬಟ್ ಜೊತೆಗೆ ಎಲ್ರು ಸಹಕಾರ ಕೊಟ್ಟು ಇದು ಟೈಮಿಂಗ್ ಹಿಂಗಿದೆ ನೋಡಿ. ಈಗ ಎದ್ಬಿಡ್ತದೆ. ಈಗ ಮುಸ್ಲಿಮ್ಸ್ ಹಬ್ಬ ಆಯ್ದಟ್ಗೆ ಕಲೆಕ್ಷನ್ ಶುರು ಆಗ್ಬಿಡ್ತದೆ. ಈಗ ಪಿಕ್ಚರ್ಗಳು ಒಳ್ಳೆ ಇದಾಗ್ಬಿಡ್ತದೆ. IPL ಮುಗಿದಟ್ಗೆನೆ ಭರವಸೆ ಯಾರು ಕಳ್ಕೊಳ್ಳೋದು ಬೇಡ. ತಾಯಿ ಭುವನೇಶ್ವರಿ ಸಿನಿಮಾ 18% ಇಂದ 50% ತಗೊಂಡೋಗ್ಲಿ ಅಂತ ಕೇಳ್ಕೊಂಡು, ನಮ್ಮ ನಾಗರಾಜ್ ಅವ್ರಿಗೆ ಅವಳೇ ಕಾಂಚನ ಸುರ್ದಿ ನಾವು ಇನ್ನೂ ಹಲವಾರು ಪಿಕ್ಚರ್ ಮಾಡಿ ಒಳ್ಳೇದಾಗ್ಲಿ. ನನಗೆ ಮಾತಾಡಕ್ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಇಡೀ ಸಿನಿಮಾ ಉದ್ಯಮ ಪ್ರೊಡ್ಯೂಸರ್ಸ್ಗೆ FILMಗೆ M ಪ್ರೊಡ್ಯೂಸರ್, M ಇದ್ರೇನೆ FIL ಸೇರ್ಕೊಂಡು ಫಿಲಿಮ್ ಆಗ್ತದೆ. ಎಲ್ಲಾ ಪ್ರೊಡ್ಯೂಸರ್ಸ್ಗೂ ನಮ್ಮ ಅಣ್ಣ ದ್ವಾರಕೀಶಣ್ಣ ಹೇಳ್ದಂಗೆ ಟ್ರೈನಲ್ಲೇ ಬರ್ಲಿ, ಟ್ರಕ್ ಅಲ್ಲಿ, ಕಾರಲ್ಲಿ ಅಂತ ಹೇಳ್ತಾ ಇದ್ರು, ಟ್ರೈನಲ್ಲೇ ಬರ್ಲಿ, ಆ ತರನೇ ಇರ್ಲಿ, ಅದನ್ನೇ ನೋಡೋಣ, ಆ ಕಾಲ ಬರ್ಲಿ ಅಂತ ಕೇಳ್ಕೊಂಡು ಬರುತ್ತೆ. ಅಲ್ಲ ಬರ್ಲಿ, ಬರುತ್ತೆ ಭರವಸೆ. ಅಲ್ಲ ಎಲ್ಲಾ ಉದ್ಯಮ ಬೆಳೀಲಿ ಬಾಸ್. ನಮ್ಗೆಲ್ಲಾ ಮಕ್ಕಳೇ, ಸಿನಿಮಾದವರೆಲ್ಲ ಒಂದೇ ಕುಟುಂಬ ಇದ್ದಂಗೆ. ಆಗ್ಲಪ್ಪ ಆಗ್ಲಿ, ಅಯ್ಯೋ ದೇವತೆಗಳು ತಥಾಸ್ತು ಅಂತ ಇರ್ತಾರೆ ಸಾಯಂಕಾಲ ಟೈಮು. ಇಡೀ ಉದ್ಯಮ ಬೆಳೀಲಿ. ನಮ್ಮ ರಾಮಕೃಷ್ಣನ್ ಹಳೆಯ ಕಾಲದ ನಾವೆಲ್ಲ, ಅವರು ಮದರ್ ಇಂಡಿಯಾ, ನಾವು ಇಂಡಿಯನ್. ಓಕೆ, ಬೋರ್ ಹೊಡಿತದೆ, ಕೊಡ್ತೀನಿ. ತುಂಬಾ ಸಂತೋಷ ಅಣ್ಣ.